ಓಂ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಸದ್ಗುರು ಜ್ಞಾನಾನಂದಾಯ ನಮಃ. ಮನ್ಮನೋಭೀಷ್ಟದಾತಾರಂ ಭಕ್ತಾಭೀಷ್ಟಫಲಪ್ರದಂ ಗುರು ಶಾಂತನಾರಾಯಣ ವಂದೇ ಗುರು ಪರಂಪರಾ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂಕಾರನಾದ ರೂಪ ಬೆನಕ ನಮಿಸುವೆ ಸುಮತಿಯ ಕರುಣಿಸು ಬೆನಕ. ಓಂಕಾರನಾದ ರೂಪ ಬೆನಕ ನಮಿಸುವೆ ಸುಮತಿಯ ಕರುಣಿಸು ಬೆನಕ. ಓಂಕಾರನಾದ ರೂಪ ಬೆನಕ. ಲಂಬೋದರನೆ ಅಂಬಾಸುತನೆ ಲಂಬೋದರನೆ ಅಂಬಾಸುತನೆ ಆದಿಪೂಜಿತ ಆಶ್ರಿತ ಪಾಲನೆ ಆದಿಪೂಜಿತ ಆಶ್ರಿತ ಪಾಲನೆ. ಓಂಕಾರನಾದ ರೂಪ ಬೆರಗ ನಮಿಸುವ ಸುಮತಿಯ ಕರುಣಿಸು ಬೆನಕ. ಓಂಕಾರನಾದ ರೂಪ ಬೆನಕ. विघ्नेश्वर महाराज की, पवन पुत्र हनुमान की, हुगे मल महादेश्वर स्वामी बाला की हुगे. ಕೀರ್ತನಾರಂಭ ಕಾಲದಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥಿಸಿ ವಾಗ್ದೇವಿ ರಜಪ್ರಸಾದವನ್ನು ಮುಡಿಯ ಮೇಲಿರಿಸಿ ನನ್ನ ಪೂಜ್ಯ ಗುರುಗಳಾದ ಬೆಳಗೊಳ ನಾರಾಯಣದಾಸನ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಕ್ಷೇತ್ರ ದೈವಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಪ್ರಾಜ್ಞ ಮಹನೀಯರಾದ ತಮ್ಮೆಲ್ಲರಿಗೂ ಭಗವನ್ನಾಮ ಸಂಕೀರ್ತನೆ ಈ ಸುಸಂದರ್ಭಕ್ಕೆ ಸ್ವಾಗತವನ್ನ ಕೋರುತ್ತಾ ಜ್ಞಾನಿಗಳು ಒಂದು ಮಾತನ್ನು ಹೇಳಿದ್ದಾರೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬಿ ಕೆಟ್ಟವರಿಲ್ಲವೋ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬಿ ಕೆಟ್ಟವರಿಲ್ಲವೋ. ನಂಬಲು ಶಿವನ ಪವಗಳ ಕಳೆವನ ನಂಬಲು ಶಿವನ ಪವಗಳ ಕಳೆವನ ನಂಬಿಕೆ ಇರಬೇಕು ಜಗದ ಜೀವಿಗಳಲ್ಲಿ. ದಾನ ಧರ್ಮದಿ ಪಾವನವಾಗಲು ದಾನ ಧರ್ಮದಿ ಪಾವನವಾಗುವುದು ಮಾನವ ಜನುಮವು ಜಗದೊಳಗೆ. ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ನಂಬಿಕೆಟ್ಟವರಿಲ್ಲವೋ. ನಂಬಿಕೆ ಆಧಾರದಿಂದ ನಾವೆಲ್ಲ ಬದುಕ್ತಿದ್ದೆವು ಬಂಧುಗಳೇ. ಬದುಕಿನುದ್ದಕ್ಕೂ ನಂಬಿಕೆ. ಬಾಲ್ಯದಲ್ಲಿ ತಂದೆ ತಾಯಿ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ. ಯೌವನ ಬಂದಾಗ ನನಗೊಂದು ಹೊಸ ಜೀವನ ಬರುತ್ತೆ ಅಂತಕ್ಕಂಥ ನಂಬಿಕೆ. ವಾರ್ಧಕ್ಯದಲ್ಲಿ ಮಕ್ಕಳನ್ನು ಸಲಹೋದ್ರಿಂದ ಪೋಷಣೆ ಮಾಡೋದ್ರಿಂದ ನನ್ನ ಜೀವನದಲ್ಲಿ ಒಂದು ಭದ್ರತೆ ಕಾಣ್ತೇನೆ ಅನ್ನುವಂಥ ನಂಬಿಕೆ. ವೃದ್ಧಾಪ್ಯದಲ್ಲಿ ಮಕ್ಕಳು ನೋಡ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ. ಆದರೆ ಕಟ್ಟ ಕಡೆಯ ಸ್ಥಿತಿ ಮರಣವೆಂಬುದು ಬಂದಾಗ ಮಾಡಿರುವ ಧರ್ಮವೇ ನನಗೆ ಗತಿ ತೋರುತ್ತೆ ಅಂತಕ್ಕಂಥ ನಂಬಿಕೆ. ಈ ನಂಬಿಕೆಯಿಂದ ಬದುಕ್ತಿದ್ದೆವು ನಾವೆಲ್ಲ. ಆದ್ರಿಂದ ಆ ನಂಬಿಕೆ ಇರಬೇಕು ಅಂದ್ರೆ ನಾವು ಉತ್ತಮರಾಗಿರಬೇಕು. ದುರ್ಜನರಿಗೆ ಬರ್ತಕ್ಕಂಥ ಸಂಪತ್ತು, ಸುಜನರಿಗೆ ಬರ್ತಕ್ಕಂಥ ಆಪತ್ತು, ಆಯಸ್ಸು ಬಹಳ ಕಡಿಮೆ. ಏನ್ ಸ್ವಾಮಿ ಹರಿಕತೆ ಮಾಡ್ತೀರಿ, ನೀವು ಮಾತಾಡ್ತೀರಿ, ಒಳ್ಳೇದು ಮಾಡಿ ಅಂತ ಬಡ್ಕಂತೀರಿ. ನಾವೇನೋ ಒಳ್ಳೇದೇ ಮಾಡ್ತೀವಿ ಕಣಪ್ಪ. ನಮ್ಮ ಪಕ್ಕದ ಮೇಲೆ ಒಬ್ಬ ಅವನೇ ಪುಣ್ಯಾತ್ಮ ಮಾಡಬಾರ್ದೇ ಮಾಡಿ 3 ಕೋಟಿ ಮಡಗವನ ಏನ್ ಮಾಡುದು ಅಂತ. ಅದಕ್ಕೆ ಆಯುಷ್ ಬಹಳ ಕಮ್ಮಿ, ಮಡಗವನ್ ಪರವಾಗಿಲ್ಲ.
ಅವನ ಭಯ ನಿಮಗೆ ಗೊತ್ತಾ, ನಮಗೆ ಗೊತ್ತಾ? ನಿಂತ್ಕೋಕೋ ಭಯ, ಕುಂತ್ಕೋಕೋ ಭಯ ಅವನಿಗೆ. ಬೆಂಗಳೂರಿನ ಬರಬೇಕಾದ್ರೆ ರಾಮನಗರದಲ್ಲಿ ಬಿಡದಿಲ್ಲಿ ಲೆಕ್ಕವಿಲ್ದಂಗೆ ಸ್ಕೂಟರ್ ನಿಲ್ಲಿಸ್ತೀವಿ, ಕಾರ್ ನಿಲ್ಲಿಸ್ತೀವಿ, ಟೀ ಕುಡಿತೀವಿ. ಅವ್ನು ಕುಡಿದು ಬಿಡ್ಲಿ ನೋಡುವ. ಯಾರ ಮಚ್ಚಿಡ್ಕ ರೋಡಲ್ಲಿ ಹೋಯ್ತಾರೆ, ಓಡೋ ಕಾರು ಕೂತ್ಕೊಂಡ್ಬಿಡ್ತಾನೆ, ನಾವು ದಡಕ್ಕನೆ ಕಡ್ದು ಬಿಡ್ತಾರೆ ಗ್ಯಾರಂಟಿ ನನ್ನೇ ಅಂತ. ಅತಿಯಾದಂಥ ಹಣ ಭಯಕ್ಕೆ ಕಾರಣ ಆಗ್ತದೆ. ಅತಿಯಾದಂಥ ಅಧಿಕಾರ ವ್ಯಾಮೋಹ ಕೂಡ ಭಯಕ್ಕೆ ಕಾರಣ ಆಗ್ತದೆ. ಶಾಶ್ವತವಾದ ಕೀರ್ತಿ ಉಳಿಸೋಗ್ಬೇಕೀಗ. ಈ ಜಗತ್ತಲ್ಲಿ ಶಾಶ್ವತವಾದ ಕೀರ್ತಿ ಅಂದ್ರೆ ಯಾವುದು ನೋಡಿ? ನಾವೆಲ್ಲ ಬಹಳಷ್ಟು ಮುಂದುವರೆದಿದ್ದೆವು. ಜ್ಞಾನ ಸಂಪತ್ತಿಗೆ ಬೆಲೆ ಇದೆ ಈ ಪ್ರಪಂಚದಲ್ಲಿ, ಜ್ಞಾನ ಸಂಪತ್ತಿಗೆ ಬೆಲೆ ಇದೆ. ನಿನ್ನೆ ದಿವಸ ಏಪ್ರಿಲ್ 14 ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಕ್ಕಂಥ ಏಕೈಕ ಮಾನವತಾವಾದಿ ಅಂಬೇಡ್ಕರ್ ಅವರು. ಸುಮ್ಮನೆ ಯಾರು ಪೂಜೆ ಮಾಡುವುದಿಲ್ಲ. ಹಂಗಂತೇಳಿ ಯಾರೋ 4 ಜನ ಹೊಗಳಿಲ್ಲ ಅಂದ್ರೆ ದೊಡ್ಡ ವ್ಯಕ್ತಿ ಯೋಗ್ಯತೆ ಯಾವತ್ತೂ ಕಡಿಮೆ ಆಗೋದಿಲ್ಲ. 131 ವರ್ಷ ಮಹಾರಾಷ್ಟ್ರದಲ್ಲಿ ಜನ್ಮ ತಾಳಿದವರು ಇಡೀ ವಿಶ್ವಾದ್ಯಂತ ಪೂಜನೆಗೆ ಒಳಪಟ್ಟಿದ್ದಾರೆ ಅಂದ್ರೆ ಅವರು ಸಂಪಾದಿಸಿದ್ದು ಹಣವನ್ನಲ್ಲ, ಜ್ಞಾನವನ್ನ. ಅದಕ್ಕೆ ಯಾವತ್ತು ಮನುಷ್ಯ ಜ್ಞಾನಮುಖಿಯಾಗಬೇಕು. ತಮ್ಮ ಇಡೀ ಬದುಕನ್ನ ಯಾರು ಪರೋಪಕಾರಕ್ಕಾಗಿ ಮೀಸಲಿಡ್ತಾರೋ ಅವ್ರು ದೇವಮಾನವರಾಗ್ತಾರೆ. ನಾವು ಅಷ್ಟೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಕೈಲಿ ಆಗೋದಿಲ್ಲ. ನಾವು ಸ್ವಲ್ಪವಾದ್ರು ಅಂತ ಪುಣ್ಯಾತ್ಮರು ಪುನೀತ್ ರಾಜ್ಕುಮಾರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಇವರೆಲ್ಲ ಈ ಸಮಾಜ ಸೇವೆಯಲ್ಲಿ, ಮಾನವೀಯ ಸೇವೆಯಲ್ಲಿ ಮುಗಿಲೆತ್ತರದ ಕೀರ್ತಿ ಪಡೆದ ಮಹಾನುಭಾವ. ಇವತ್ತು ರಮೇಶಣ್ಣ ಅಂತಕ್ಕಂಥ ದೇಹ ತೀರ್ಕೊಂಡಾಗ ಅಯ್ಯೋ ಎಷ್ಟು ದಪ್ಪ ಇದ್ರಪ್ಪ ರಮೇಶಣ್ಣ, ಕಣ್ಣು ಚೆನ್ನಾಗಿದ್ವಲ್ಲೋ, ಅಲ್ಲಿ 32 ಇದ್ವಲ್ಲೋ ಅಂತ ಮಾತಾಡ ಪ್ರಯೋಜನ ಇಲ್ಲ. 5 ವರ್ಷದಿಂದ ಪ್ರಾರಂಭಗೊಂಡು ಜೀವನವಿಡೀ ಶ್ರಮಜೀವಿಯಾಗಿ ಬದುಕಿ, ಅಣ್ಣ ತಮ್ಮಂದರಿಗೆ ಬದುಕು ಕಟ್ಟಿಕೊಟ್ಟು, ಮಕ್ಕಳಿಗೆ ಮಾರ್ಗದರ್ಶಕರಾಗಿ, ಸಾತ್ವಿಕರಾಗಿ, ಚಿಕ್ಕ ಮಕ್ಕಳನ್ನು ಗೌರವದಿಂದ ಮಾತಾಡಿಸಿದ್ರು ರಮೇಶಣ್ಣ. ಅಷ್ಟೇ ಮಾತಾಡ್ಬೇಕು ನಾನೀಗ, ಇನ್ನೇನು ಮಾತಾಡಂಗಿಲ್ವಲ್ಲ ಇಲ್ಲಿ. ಅದಕ್ಕೆ ಯಾವತ್ತು ಒಳ್ಳೆಯತನ ವಯಸ್ಸಲ್ಲ ಗಣನೆ, ಆ ಒಳ್ಳೆಯತನ ಧರ್ಮರಾಯರಂತಿತ್ತು. ಆ ಸದ್ಗತಿಯತ್ತ ನಮ್ಮ ರಮೇಶಣ್ಣ ಸಾಗಲಿ ಅಂತೇಳಿ ಆ ಧರ್ಮರಾಯನ ಸ್ವರ್ಗಾರೋಹಣ ಜೈಮಿನಿ ಭಾರತದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಹರಿಕತೆ, ಆ ಕಥಾಭಾಗವನ್ನು ಪ್ರಸ್ತುತಪಡಿಸೋಣ ಅಂದ ಮೇಲೆ ಜ್ಞಾನಿಗಳು ಕಥಾಭಾಗ ಈ ರೀತಿ ನಿರೂಪಣೆ ಮಾಡ್ತಾರೆ. ದ್ವಾಪರ ಯುಗದಲ್ಲಿ ಭೂಪತಿ ಧರ್ಮದ ಸ್ವರ್ಗವ ಸೇರಿದ ಕಥೆಯನ್ನು ಬೇಡುವೆ. ದ್ವಾಪರ ಯುಗದಲ್ಲಿ ಭೂಪತಿ ಧರ್ಮದ ಸ್ವರ್ಗವ ಸೇರಿದ ಕಥೆಯನ್ನು ಬೇಡುವೆ. ಅಡಿಪೊಗಳಲ್ಲದಿ ಮೋದವೆ ನಿಪುದಯ, ಅಡಿಪೊಗಳಲ್ಲದಿ ಮೋದವೆ ನಿಪುದಯ. ಧರ್ಮರಾಯರ ಚರಿತ್ರೆಯೋ ತಮ್ಮ ಸದಾ ಶಿವ, ತಮ್ಮ ಸದಾ ಶಿವ, ತಮ್ಮ ಸದಾ ಶಿವ, ಸಾಂಬ ಶಿವ. ನಾರಾಯಣ ಹರಿ, ನಾರಾಯಣ ಹರಿ, ನಾರಾಯಣ ಹರಿ, ನಾರಾಯಣ. ನಾರಾಯಣ ಹರಿ, ನಾರಾಯಣ ಹರಿ, ನಾರಾಯಣ ಹರಿ, ನಾರಾಯಣ. ದ್ವಾಪರಾಯುಗದ ಅಂತಿಮ ಕಾಲ ಅಂತೆ. ಇನ್ನೇನು ದ್ವಾಪರಾಯುಗ ಮುಗಿಬೇಕು. ಆಗ ಈ ಧರೆಯನ್ನ ಆಳ್ತಿದ್ದಾರೆ ಯಾರು? ಅಭಿಮನ್ಯುವಿನ ಪುತ್ರನಾದಂಥ ಪರೀಕ್ಷಿತ ರಾಜ. ತನ್ನ ವಂಶದ ಸನ್ನಡತೆಯನ್ನ ಮೈಗೂಡಿಸಿಕೊಂಡಂತ ಮಹಾನುಭಾವ ಪರೀಕ್ಷಿತ ರಾಜ ಆಳ್ತಿದ್ದಾನೆ. ತುಂಬಿದ ಸಭೆಯಲ್ಲಿ ಕುಳಿತಿದ್ದಾನೆ. ಮಂತ್ರಿವರ್ಯರು, ಸೈನ್ಯಾಧ್ಯಕ್ಷರು, ಪಂಡಿತೋತ್ತಮರು ಸಮಸ್ತರು ಕಲಿತಿದ್ದಾರೆ. ಅಯ್ಯ ಮಂತ್ರಿವರ್ಯ, ರಾಜ್ಯವಾರ ರಚನೆಯಂತಿಬೋದು ಪರಮಂತ್ರಿ ಶೇಖರ, ರಾಜ್ಯವಾರ ರಚನೆಯಂತಿಬೋದು. ಅಯ್ಯ ಮಂತ್ರಿವರ್ಯ, ಕಾಲ ಕಾಲಕ್ಕೆ ಮಳೆಗಳಾಗುತ್ತೆ, ಇಳೆಯ ಪ್ರಜೆಗಳು ಕ್ಷೇಮದಿಂದಿರುವರೆ. ಕಾಲ ಕಾಲಕ್ಕೆ ಮಳೆ
ಎಂತಿರ್ಬೋದು. ರಾಜ ಪ್ರತ್ಯಕ್ಷ ದೈವ ಅಂತೀವಿ. ಅವತ್ತಿನ ಕಾಲದಲ್ಲಿ ರಾಜರು ಪ್ರತ್ಯಕ್ಷ ದೇವರು ಏನ್ ಬೇಕಾದ್ರೂ ಕೊಡ್ತಾರೆ ಅಂತೇಳಿ. ಆದ್ರೆ ಕೇಳೋಕ್ಕೂ ಒಂದು ಮಿತಿ ಇರ್ಬೇಕಷ್ಟೇ. ನಮಗೆ ಇತಿಮಿತಿಯೇ ಇಲ್ಲ. ಯಾರೋ ಕೊಡ್ತಾರೆ ಫ್ರೀಯಾಗಿ ಅಂದ್ರೆ ಲೆಕ್ಕಾಚಾರವೇ ಇಲ್ಲ ನಮಗೆ. ಚೌಡಮ್ಮನ ದೇವಸ್ಥಾನಕ್ಕೆ ಹೋಗಿ 10 ರೂಪಾಯಿನ ಗನ್ಕಡ್ಡಿ ಎಸ್ಬಿಟ್ಟು 10 ಕೋಟಿ ರೂಪಾಯಿ ಕೇಳ್ತೀವಿ. ಏನು ಕಮ್ಮಿಮಿ ಕೇಳವ ನಾವು? 10 ಕೋಟಿ ಕೊಡ್ಬೇಕು ಇವೆಲ್ಲ ನನಗೆ ಅಂತ ಇವೆಲ್ಲವನ್ನು ಕೇಳ್ತೇವೆ ನಾವು. ಹಾಗೆ ಆ ಪರೀಕ್ಷಿತ ರಾಜ ಕೇಳಿದಾಗ ಮಂತ್ರಿಯವರೇ ಹೇಳ್ತಿದ್ದಾನೆ, ಪ್ರಭು, ಕಾಡು ಪ್ರಾಣಿಗಳ ಕ್ರೂರ ಮೃಗಗಳ ವಿಪರೀತವಾದ ಹಾವಳಿ ಇದೆ ಸ್ವಾಮಿ, ಹಾವಳಿ ಇದೆ. ಇವೇನ್ ಮಾಡೋದು? ಅದಕ್ಕೆ ಸಿದ್ಧವಾಗಲಿ ಸೈನ್ಯ, ಬೇಟೆಗೊಡೋಣ, ಕ್ರೂರ ಮೃಗಗಳನ್ನ ಕೊಂದು ತೀರೋಣ ಅಂತೇಳಿ ಆ ಪರೀಕ್ಷಿತರಾಯ ರಥವನೇರಿದ್ದಾನೆ, ಕಾನನದತ್ತ ಹೊರಟಿದ್ದಾನೆ ಕಾನನದತ್ತ ರಥವನೇರಿದ್ದಾನೆ ರಾಯ. ಬರದಿಂ ತೆರಳಿದ ಕಾನನಕ್ಕೆ ಪರೀಕ್ಷಿತನು ತಾಮುಗದಿಲ್ಲ. ಬರದಿಂ ತೆರಳಿದ ಕಾನನಕ್ಕೆ ಪರೀಕ್ಷಿತನು ತಾಮುಗದಿಲ್ಲ. ಕ್ರೂರ ಮೃಗಗಳ ಕೊಲ್ಲಲರಟನು ರಾಜನು ತಾ ಅಭಯವನ್ನು ನೀಡುತ್ತ ಬಂದ ಪರೀಕ್ಷಿತ ರಾಯ ಬಂದ. ಏನು ಕ್ರೂರ ಮೃಗಗಳನ್ನು ಕೊಲ್ಲುತ್ತಾ ಬರ್ತಿದ್ದಾನೆ ಪರೀಕ್ಷಿತ ರಾಜ. ಆದರೆ ಏನಾಗಿದೆ? ವಿಚಿತ್ರವೇನೋ ಎಂಬಂತೆ ತನ್ನ ಪರಿವಾರದಿಂದ ಬೇರ್ಪಟ್ಟು ಒಬ್ಬನೇ ಹೊರಟಿದ್ದಾನೆ. ಕ್ರೂರ ಮೃಗವನ್ನ ಬೆನ್ನತ್ತಿ ಬರುವ ಬರದಲ್ಲಿ ಬಂದ ದಾರಿ ಮರೆತು ಹೋಗಿದೆ. ಹಸಿವಿನಿಂದ ಕಂಗೆಟ್ಟ, ಬಾಯಾರಿಕೆಯಿಂದ ಬಳಲಿದ, ನೊಂದ. ಆತನಿಗೆ ವಿಪರೀತವಾದ ಬಾಯಾರಿಕೆ ಆಗ್ತಿದೆ. ಎಲ್ಲೂ ಕೂಡ ಜಲಸೆಲೆಗಳು ಕಾಣ್ತಾ ಇಲ್ಲ. ದೂರದಲ್ಲಿ ನೋಡ್ತಾನೆ ಒಂದು ಪರ್ಣ ಕುಟೀರ. ಅಲ್ಲಿ ಕೇಳಿ ಬರ್ತಾ ಇದೆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂಕಾರ ಧ್ವನಿ ಕೇಳ್ತಿದೆಯಂತ ರಾಜನಿಗೆ. ವಿನಮ್ರನಾಗಿ ರಥವನ್ನಿಳಿದ, ಓಡೋಡಿ ಬಂದು ನೋಡ್ತಾನೆ ಸುಂದರವಾದಂತ ವಾತಾವರಣ. ಬಗೆ ಬಗೆಯ ಪುಷ್ಪಗಳಿಂದ ತುಂಬಿದೆಯಂತೆ ಆ ವಾತಾವರಣ. ಸುಂದರವಾದ ಪುಟ್ಟ ಗುಡಿಸಲಿನ ಮುಂದೆ ಒಂದು ಪೀಠ, ಪೀಠದ ಮೇಲೊಬ್ಬರು ಗುರುಗಳು ಕುಳಿತಿದ್ದಾರಂತೆ. ಅವರೇ ಮಹನೀಯರಾದಂಥ ಶಮೀಕ ಮಹರ್ಷಿಗಳು, ತಪೋನಿದರು, ವಯೋವೃದ್ಧರು. ಕಣ್ಮುಚ್ಚಿದ್ದಾರೆ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಹಣೆಯಲ್ಲಿ ಭಸ್ಮ, ಹೊಟ್ಟೆ ತನಕ ಇಳಿಬಿದ್ದ ಗಡ್ಡ. ಕಣ್ಮುಚ್ಚಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈತ ರಾಜನಲ್ಲವೇ ತಲೆ ತಗ್ಗಿಸಿದ, ಕರಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮಹನೀಯ ಪಾಂಡುನಂದನನ ಪ್ರೀತಿಯ ಸುತನಾನೋ ಅಯ್ಯ, ಕೇಳಿರೆನ್ನ ಮನದಿಂಗಿತವ. ಅಪ್ಪ, ನಾನು ಶ್ರೇಷ್ಠತಮವಾದ ಚಂದ್ರವಂಶದ ದೊರೆ ಧರ್ಮರಾಯನ ಸಹೋದರ, ಅರ್ಜುನ ದೇವನ ಮಗ, ವೀರ ಅಭಿಮನ್ಯುವಿನ ಮಗ ಪರೀಕ್ಷಿತ. ನಾನು ಬೇಟೆಯಾಡಲು ಕಾಡಿಗೆ ಬಂದಿದ್ದೆ, ಬಾಯಾರಿಕೆ ಆಗ್ತಿದೆ, ಸ್ವಲ್ಪ ನೀರು ಕೊಡಪ್ಪ. ಆದರೆ ತಪೋನಿದ್ರು ಗುರುಗಳು, ಅವರಿಗೆ ಇಹಲೋಕದ ಯಾವ ಜ್ಞಾನ ಇಲ್ಲ, ಯಾರು ಮಾತಾಡಿಸಿದ್ರು ಎಚ್ಚರ ಇಲ್ಲ. ಅವ್ರು ಕಣ್ಮುಚ್ಚಿ ಓ ನಮಃ ಶಿವಾಯ ಅಂತ, ಗುರುಗಳೇ ಬಾಯಾರಿಕೆ ಆಗ್ತಿದೆ, ಕಣ್ತೆರೆಯಿರಿ, ಕುಡಿಯಲಿಕ್ಕೆ ಸ್ವಲ್ಪ ನೀರು ಕೊಡಿ, ಜಲಪಾನ ಮಾಡಬೇಕು ನಾನು ಕೇಳ್ತಾ ಇದ್ದಾನೆ. ಆದರೆ ಯಾವುದರ ಅರಿವಿಲ್ಲದೆ ಕಣ್ಮುಚ್ಚಿದ ಶಮೀಕ ಮಹರ್ಷಿಗಳು ಓಂ ನಮಃ ಶಿವಾಯ. ಕೋಪ ಬರ್ತಿದೆ ಅವನಿಗೆ. ಯಾವಾಗ ಮನುಷ್ಯನಿಗೆ ಹಸಿವು ಬಾಯಾರಿಕೆ ಜಾಸ್ತಿ ಆಗ್ತದೋ ಕೋಪ ಜಾಸ್ತಿ ಬಂದ್ಬಿಡ್ತದೆ. ಹೊಟ್ಟೆ ಹಸ್ರು ಕೋಪ ಬರ್ತದೆ. ತುಂಬ ಹೊಟ್ಟೆ ಹಸ್ಬಿಟ್ರೆ ಕೆಲವರಿಗೆ ಕೋಪ ತಡ್ಕೋಕ್ಕಾಗೋದಿಲ್ಲ. ನಮ್ಮ ಕಡೆ ಒಬ್ರು ಇವತ್ತು ಬಂದಿಲ್ಲ, ಅವ್ರಿಗೂ ಅಷ್ಟೇ. ಹೊಟ್ಟೆ ಹಸ್ಬಿಟ್ರೆ ಎಲ್ಲರ ಮೇಲೂ ಜಗಳ ಬೀಳ್ತಾರ ಅವ್ರು. ಅಂಥ ಕೋಪ ಕೆಲವರಿಗೆ. ಇನ್ನು ಇಲ್ಲಿ ಕೂತರು ಕೆಲವರು ಅನ್ಕೋತಾರೆ, ಈಗ ಹೋಗಿ ಬಿಡುದು ಯಾವಾಗ, ಊಟ ಮಾಡೋದು ಯಾವಾಗ ಅಂತ. ಬಾಯಾರಿಕೆ ಆಗ್ತಿದೆ ಆತನಿಗೆ. ಕೋಪದಿಂದ ಅಲ್ಲೂ ಕಡಿತಾನೆ, ಆದ್ರೂ ತಡ್ಕೋಬೇಕು. ಗುರುಗಳವರು, ಗುರುಗಳೇ ನನ್ನ ಕೋಪ ತಾಳ್ಮೆ ಮೀರದಂತೆ ನೋಡ್ಕೊಳ್ಳಿ ದಯಮಾಡಿ. ನಾನು ಕೋಪ ಮಾಡ್ಕೊಳ್ಳೋನಲ್ಲ, ಇವತ್ತು ಯಾಕೋ ಕೋಪ ಬರ್ತಿದೆ ನನಗೆ.
ಕಾರಣ ಏನು ಗೊತ್ತಾ? ಶಿವಸೇವೆಗೆ ಮಿಗಿಲಾದದ್ದು ಪರೋಪಕಾರ. ನೀವು ಶಿವ ಶಿವ ಅಂತ ಕೂತಿದ್ದೀರಿ, ನಾನು ಪ್ರಾಣ ಬಿಡ್ತಿದ್ದೀನಿ ಇಲ್ಲಿ. ಅಲ್ಲ, ನೊಂದೋರಿಗೆ ಬೆಂದವರಿಗೆ ಒಂದಷ್ಟು ಸಹಾಯ ಮಾಡೋದು ಬಿಟ್ಟು ನೀವು ಶಿವ ಶಿವ ಅಂತ ಕುಳಿತಿದ್ದೀರಲ್ಲ, ಇದು ಸರಿಯೇ ಗುರುಗಳೇ? ತೆರೀರಿ ಕಣ್ಣನ್ನ, ಕೊಡಿ ನೀರನ್ನ. ಅದು ಜ್ಞಾನವೇ ಇಲ್ಲ. ಓಂ ನಮಃ ಶಿವಾಯ ಅಂದ್ರು. ಕೋಪ ಮೇರೆ ಮೀರಿತು. ಏನ್ ಮಾಡ್ತಾನೆ ಪರೀಕ್ಷಿತ? ಹೊರಗೆಯಲ್ಲಿದ್ದ ಖಡ್ಗವನ್ನು ಭರ್ರನೊರಗಳಲ್ಲ. ಎಲ ನೀಚ, ನೀನೇನು ಮುನಿಯೇ, ಸಾಧುವೆ, ತಪೋನಿದನೆ? ಚಿಚಿ, ಬಾಯಾರಿ ಬಳಲಿ ಬಂದವನು ಯೋಗಕ್ಷೇಮವನ್ನೇ ಕಡೆಗಣಿಸಿ ಪ್ರಾಣ ಬಿಡುತ್ತಿರುವವನಿಗೆ ಜಲಪಾನವನ್ನು ನೀಡಲು ಆಗದೆ ಸುಮ್ಮನೆ ಕುಳಿತು ಶಿವ ಶಿವ ಎನ್ನುತ್ತಿರುವೆಯಲ್ಲ, ಇದೇನಿದು? ಚಿಚಿ, ಪರಿದೇತಕ್ಕೆ ಈ ತಪ ಬಿಡು ಬಿಡು ಮುನಿಯೇ, ಕಡಿದು ಬಿಡುವೆನು ನಿನ್ನೆಯ ದಿನವ. ಪರಿದೇತಕ್ಕೆ ಈ ತಪ ಬಿಡು ಬಿಡು ಮುನಿಯೇ, ಕಡಿದು ಬಿಡುವೆನು ನಿನ್ನೆಯ ದಿನವ. ಪರೋಪಕಾರವೇ ಇಲ್ಲದ ನಿನ್ನ, ಪರೋಪಕಾರವೇ ಇಲ್ಲದ ನಿನ್ನ ಹೀನ ಗುಣಗಳಿಗೆ ಧಿಕ್ಕಾರ, ಹೀನ ಗುಣಗಳಿಗೆ ಧಿಕ್ಕಾರ, ಹೀನ ಗುಣಗಳಿಗೆ ಧಿಕ್ಕಾರ. ಏನ್ ತಪಸ್ ಮಾಡ್ತಿದ್ದೀಯ ನೀನು? ಬಾಯಾರು ಬಂದವನಿಗೆ ಒಂದಷ್ಟು ನೀರು ಕೊಡೋ ಯೋಗ್ಯತೆ ಇಲ್ಲ ನಿನಗೆ. ನೀನೊಬ್ಬ ತಪೋನಿದನೆ, ಕತ್ತರಿಸಾಕ್ಬಿಡ್ತೇನೆ ಅಂತ ಖಡ್ಗ ಮೇಲೆತ್ತಿದ. ಅಶರೀರವಾಣಿ ಆಯ್ತಂತೆ. ನಿಲ್ಲು ಪರೀಕ್ಷಿತ, ಎಂಥ ಧರ್ಮಾತ್ಮನ ವಂಶದಲ್ಲಿ ಹುಟ್ಟಿ ಎಂತ ಕೆಲಸ ಮಾಡುತ್ತಿದ್ದಿ ನೀನು? ವಯೋವೃದ್ಧನಾದ ತಪೋನಿದನನ್ನು ಕೊಂದರೆ ಬ್ರಹ್ಮಹತ್ಯಾ ದೋಷ. ಏನು ಮಾಡೋದು? ಕೊಲ್ಲೋ ಹಂಗೂ ಇಲ್ಲ, ಬಿಟ್ಟು ಹೋಗೋ ಹಂಗೂ ಇಲ್ಲ. ಅಪಮಾನ ಮಾಡಬೇಕು ಅವನಿಗೆ. ಹೇ ಮುನಿವರ್ಯ, ನೀನು ನನಗೆ ಕುಡಿಯಲು ಜಲರತ್ನ ಮಾಲೆ ತೊಡಿಸಿ ಸನ್ಮಾನ ಮಾಡ್ತಾ ಇದ್ದೆ, ಪಾಪಿ. ಆದರೆ ನೀನು ನನ್ನನ್ನೇ ತಿರಸ್ಕರಿಸಿದ್ದಿ, ನನ್ನ ಕೋರಿಕೆಯನ್ನು ಪುರಸ್ಕರಿಸದೆ ಅಪಮಾನ ಮಾಡಿದ್ದಿ. ನಿನಗೆ ತಕ್ಕ ಸನ್ಮಾನ ಮಾಡ್ತೇನೆ ನೋಡು ಅಂತೇಳಿ ಸುತ್ತಲೂ ನೋಡಿದ. ಅಲ್ಲೊಂದು ಸತ್ತ ಸರ್ಪ ಬಿದ್ದಿತ್ತು. ಆ ಸರ್ಪವನ್ನು ಖಡ್ಗದ ತುದಿಯಿಂದ ಮೇಲಕ್ಕೆತ್ತಿ ತಂದು ಆ ಋಷಿ ಕೊಳ್ಳಲ್ಲಾಕಿರೋ ಮಾಲೆ ಯಾವುದು ಒಂದು ಗೊತ್ತಿಲ್ಲ. ಅವ್ರು ಸರ್ಪ ಹಾಕವನೆ, ಹೂವಿನಾರ ಹಾಕವ್ರೆ, ಯಾವ್ದು ಗೊತ್ತಿಲ್ಲ. ಅವ್ರು ಬೇಕಿಲ್ಲ ಅವ್ರಿಗೆ. ನಾನೇನು MLA MP ನಪ್ಪ, ಈ ತೋರ್ಸಿಡಿಗೆ ತೆಗೆದು ಬಿಸಾಕೋಕೆ ಕಷ್ಟಪಟ್ಟು ಅವರು ಸಮುದ್ರ ದುಡಿಮೆ ಹೇಳ್ತಾವ್ರು. ರಮೇಶ್ ಅಣ್ಣನ ಕಷ್ಟ ಎಷ್ಟಿತ್ತು ಬದುಕಲ್ಲಿ ಅಂತ. ಅವ್ರ ಮಕ್ಕಳು 100 ರೂಪಾಯಿ ಕೊಟ್ಟು ಹೂನಾರ ತಂದು ಹಾಕವ್ರೆ. ತೆಗೆದು ಮಡ್ಬಿಡುವುದಿಲ್ಲ, ಕೊನೆಗಂಟು ಹಿಂಗೆ ಹಾಕೊಂಡಿರ್ತೀನಿ. ಗೌರವ ಕೊಡ್ತಾವೆ ಅದಕ್ಕೆ. ನಾವು ಅದಕ್ಕೆ ಗೌರವ ಕೊಡ್ತಾವೆ. ಯಾರು ಹಾಕಬಹುದು, ಯಾರು ಹಾಕಬಾರ್ದು ಅಂತಲೂ ಗೊತ್ತು. ಹಾಕಳು ಧೈರ್ಯ ಬೇಕಲ್ಲ ಕೆಲವರಿಗೆ. ಸರ್ಪ ಸುತ್ತೊರಟೋಗಿದ್ದಾನವನು. ಶಮೀಕ ಮಹರ್ಷಿಗಳ ಮಗ ಶೃಂಗಿ ಅಂತ ಆತ ಬಂದ. ನೋಡ್ತಾನೆ, ತಂದೆ ಕುಳಿತಿದ್ದಾರೆ, ಅಪ್ಪ. ಅವರ ಕೊರಳಲ್ಲಿ ಸತ್ತ ಸರ್ಪ ನೇತಾಡ್ತಿದೆ. ಬಹಳ ದುಃಖವಾಯಿತು ಅವನಿಗೆ. ಇದೇನಿದು? ವಯೋವೃದ್ಧನಾದ ನನ್ನ ತಂದೆಯ ವಯಸ್ಸನ್ನು ಪರಿಗಣಿಸದೆ ಅದಾವ ಧೂರ್ತ ಅಧಮ ಪಾಪಿ ಬಂದು ನನ್ನ ತಂದೆಯ ಕೊರಳಿಗೆ ಸತ್ತ ಸರ್ಪ ಸುತ್ತಿದ್ದಾನಲ್ಲ. ನಾಡಿನ ಸಹವಾಸ ಬೇಡವೆಂದು ಕಾಡಿಗೆ ಬಂದು ತಪವನ್ನಾಚರಿಸುವ ನನ್ನ ತಂದೆಗೆ ಈ ದುರ್ಗತಿ ತಂದಿದ್ದಾನಲ್ಲ. ಎಂದ ಶೃಂಗಿ ಮಂತ್ರೋದಕ, ಆ ಮಂತ್ರೋದಕವನ್ನು ತೆಗೆದುಕೊಂಡ. ಈ ಕೃತ್ಯವೆಸಗಿದ ಪಾಪಿ ಅದಾರಾಗಿದ್ದರು ಸರಿಯೇ, ದಿನ 7ರೊಳಗಾಗಿ ಸರ್ಪ ಕಚ್ಚಿ ಮರಣ ಹೊಂದಲಿ. ಶಾಪವಿತ್ತಿದ್ದಾನಂತೆ ಮಹನೀಯನಾದ ಶೃಂಗಿ. ಲಕ್ಷ್ಮೀ ರಮಣ ಗೋವಿಂದ.